ವಿಡಿಯೋ ನಾವು ಮನೆ ಎಷ್ಟು ಕ್ಲೀನ್ ಮಾಡಿದ್ರು ನೊಣಗಳು ಹಾಗೇನೆ ಬರ್ತಾ ಇದೆ, ಏನಾದರೂ ಒಂದು ಟಿಪ್ಸ್ ಅನ್ನ ತಿಳಿಸಿ ಅಂತ ಕೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಕರ್ಪೂರ ಹಾಗೂ ಒಂದು ಶಾಂಪನ್ನ ಯೂಸ್ ಮಾಡಿಕೊಂಡು ನೀವು ಮನೆನ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಒಂದು ನೊಣ ಕೂಡ ಬರೋದಿಲ್ಲ. ಸೊ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇಲ್ಲಿ ಒಂದು ಶಾಂಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದರಲ್ಲಿ ಒಂದು 4-5 ಕರ್ಪೂರನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಒಂದೆರಡು ಶಾಂಪನ್ನ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಲಿಕ್ವಿಡ್ನ ನೀವು ಒಂದ್ಸರಿ ಮಾಡಿ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು, ಇದೇನು ಹಾಳಾಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ಕರ್ಪೂರ ಮತ್ತು ಶಾಂಪು ಎರಡನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕರ್ಪೂರ ಹಾಗೂ ಶಾಂಪು ಕರಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಎಲ್ಲೆಲ್ಲಿ ನೊಣಗಳು ಜಾಸ್ತಿ ಓಡಾಡ್ತಾ ಇರುತ್ತಲ್ವಾ, ಕಿಚನ್ ಟೈಲ್ಸ್ ಮೇಲೆ ಆಗಿರ್ಬೋದು ಅಥವಾ ಫ್ರಿಡ್ಜ್ಗಳಾಗಿರ್ಬೋದು, ಮತ್ತು ಮನೆಯಲ್ಲಿ ಸಿಲಿಂಡರ್ ಮೇಲೆ, ಗೋಡೆಗಳ ಮೇಲೆಲ್ಲ ಜಾಸ್ತಿ ನೊಣಗಳೆಲ್ಲ ಸೇರ್ಕೊಳ್ತಾ ಇರುತ್ತೆ ಡೈನಿಂಗ್ ಟೇಬಲ್ ಮೇಲೆ. ಸೊ ಅಲ್ಲೆಲ್ಲ ನೀವು ಈ ನೀರನ್ನು ಜಸ್ಟ್ ಈ ರೀತಿ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು. ಇಲ್ಲಾಂದರೆ ಸ್ಪೂನ್ ಸಹಾಯದಿಂದ ಈ ರೀತಿ ಹಾಕ್ಕೊಂಡು ನೀವು